ಇವತ್ ನಾವು ಮಾತಾಡೋಕೆ ಹೊರಟಿರೋ ವಿಷಯ ಜಗತ್ತಿನಾದ್ಯಂತ ವಿಶ್ವವಿದ್ಯಾಲಯಗಳ ಮೇಲೆ ಹೆಚ್ಚುತ್ತಿರುವ ಒಂದು ಒತ್ತಡದ ಬಗ್ಗೆ. ಅಂದ್ರೆ ಮುಕ್ತವಾಗಿ ಚಿಂತನೆ ಮಾಡೋದು, ಹೊಸ ಆಲೋಚನೆಗಳನ್ನ ಮಂಡಿಸೋದು, ಈ ಮೂಲಭೂತ ಹಕ್ಕುಗಳೇ ಇವತ್ತು ದೊಡ್ಡ ಅಪಾಯದಲ್ಲಿವೆ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಆಲೋಚನೆಗಳೇ ಅಪರಾಧವಾದ್ರೆ ಏನಾಗಬಹುದು? ಈ ಒಂದು ಪ್ರಶ್ನೆಯೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಯಾಕಂದ್ರೆ ಇದು ಕೇವಲ ಒಂದು ಕಾಲ್ಪನಿಕ ಪ್ರಶ್ನೆಯಾಡಿ ಉಳಿದಿಲ್ಲ. ಸರಿ, ಹಾಗಾದ್ರೆ ಈ ಶೈಕ್ಷಣಿಕ ಸ್ವಾತಂತ್ರ್ಯ ಅಂದ್ರೆ ಅಕಾಡೆಮಿಕ್ ಫ್ರೀಡಮ್ ಅಂದ್ರೆ ನಿಜಕ್ಕೂ ಏನು? ಇದು ಕೇವಲ ಟೀಚರ್ಗಳು ಅಥವಾ ರಿಸರ್ಚರ್ಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ, ಬೋರ್ಡ್ಗಳಿಂದ ಅಥವಾ ಬೇರೆ ಯಾರಿಂದಲೂ ಒತ್ತಡವಿಲ್ಲದೆ ಜ್ಞಾನವನ್ನ ಹುಡುಕೋದು, ಅದರ ಬಗ್ಗೆ ಚರ್ಚೆ ಮಾಡೋದು ಮತ್ತು ಅದನ್ನ ಪ್ರಕಟಿಸೋದು. ಇದೊಂದು ಮುಕ್ತ ಸಮಾಜದ ಅಡಿಪಾಯ ಅಂತಾನೆ ಹೇಳ್ಬೋದು. ಇದು ಕೇವಲ ಒಂದು ಥಿಯರಿ ಅಲ್ಲ, ಇದರ ಪರಿಣಾಮ ಎಷ್ಟಿದೆ ಗೊತ್ತಾ? ಅಮೆರಿಕಾದಲ್ಲಿ ನಡೆದ ಒಂದು ಸರ್ವೆ ಪ್ರಕಾರ ಅಲ್ಲಿನ 36% ಬೋಧಕರು, ಅಂದ್ರೆ 3ರಲ್ಲಿ ಒಬ್ರಿಗಿಂತ ಹೆಚ್ಚು ಜನ, ಇವತ್ತೂ ತಮ್ಮ ವಾಕ್ಸ್ವಾತಂತ್ರ್ಯ ಕೆಲವು ವರ್ಷಗಳ ಹಿಂದೆ ಇದ್ದಿದ್ದಕ್ಕಿಂತ ಕಡಿಮೆ ಆಗಿದೆ ಅಂತ ಭಾವಿಸ್ತಾರೆ. ಇದು ಆ ಶೈಕ್ಷಣಿಕ ವಲಯದಲ್ಲಿರೋ ಭಯದ ವಾತಾವರಣವನ್ನ ತೋರಿಸುತ್ತೆ. ಅಂದಹಾಗೆ ಈ ಸಮಸ್ಯೆ ಒಂದೇ ದೇಶಕ್ಕೆ ಸೀಮಿತವಾಗಿಲ್ಲ, ಇದು ಇಡೀ ಜಗತ್ತನ್ನೇ ಕಾಡ್ತಿರುವ ಒಂದು ದೊಡ್ಡ ಬಿಕ್ಕಟ್ಟು. ಪ್ರಜಾಪ್ರಭುತ್ವ ತುಂಬಾನೇ ಗಟ್ಟಿಯಾಗಿದೆ ಅಂತ ನಾವು ಅಂದ್ಕೊಂಡಿರೋ ದೇಶಗಳಲ್ಲೂ ಕೂಡ ಈ ಶೈಕ್ಷಣಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಗಳು ದಿನೇ ದಿನ ಜಾಸ್ತಿ ಆಗ್ತಾನೇ ಇವೆ. ನಿಮಿಗ್ ಗೊತ್ತಾ, ಕಳೆದ 1 ವರ್ಷದಲ್ಲಿ 49 ದೇಶಗಳಲ್ಲಿ ಬರೋಬ್ಬರಿ 395 ದಾಳಿಗಳು ದಾಖಲಾಗಿವೆ. ಈ ಸಂಖ್ಯೆಗಳು ಈ ಸಮಸ್ಯೆಯ ಗಂಭೀರತೆಯನ್ನ ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಇದೊಂದು ತುಂಬನೇ ಅಪಾಯಕಾರಿ ಟ್ರೆಂಡ್. ಒಂದೆರಡು ಉದಾಹರಣೆಗಳನ್ನ ನೋಡಿದ್ರೆ ಪರಿಸ್ಥಿತಿ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿನ ಕೋಟಾ ಸಿಸ್ಟಮ್ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ ಅವರನ್ನ ತುಂಬಾನೇ ಕ್ರೂರವಾಗಿ, ವ್ಯವಸ್ಥಿತವಾಗಿ ದಮನ ಮಾಡ್ಲಾಯ್ತು. ಅಂದ್ರೆ ವಿದ್ಯಾರ್ಥಿಗಳ ಧ್ವನಿಯನ್ನ ಹಿಂಸೆಯಿಂದ ಅಡಗಿಸಲಾಯ್ತು. ಇನ್ನು ಸರ್ಬಿಯಾದಲ್ಲಿ ನೋಡಿ, ದಾಳಿ ಅಂದ್ರೆ ಕೇವಲ ದೈಹಿಕ ಹಿಂಸೆ ಅಲ್ಲ. ಅಲ್ಲಿ ವಿದ್ಯಾರ್ಥಿಗಳ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಸರ್ಕಾರ ಫ್ಯಾಕಲ್ಟಿ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ತು. ಹೇಗೆ? ವಿಶ್ವವಿದ್ಯಾಲಯಗಳಿಗೆ ಕೊಡೋ ಫಂಡ್ ನಿಲ್ಲಿಸ್ತೀವಿ, ನಿಮ್ಮ ಸಂಬಳ ತಡಿ ಹಿಡಿತೀವಿ ಅಂತ ಬೆದರಿಕೆ ಹಾಕೋ ಮೂಲಕ. ಇದು ಆರ್ಥಿಕ ಒತ್ತಡದ ಅಸ್ತ್ರ. ಪಾಕಿಸ್ತಾನದಲ್ಲಂತೂ ಭದ್ರತಾ ಪಡೆಗಳೇ ನೇರವಾಗಿ ಬಲೂಚ್ ಸಮುದಾಯದ ವಿದ್ಯಾರ್ಥಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಪದೇ ಪದೇ ಅಪಹರಿಸಿದ ಘಟನೆಗಳು ನಡೆದಿವೆ. ತಮ್ಮ ಹಕ್ಕುಗಳಿಗಾಗಿ ಹೋರಾಡೋ ವಿದ್ಯಾರ್ಥಿಗಳ ಮೇಲೆ ನೇರ ದಬ್ಬಾಳಿಕೆ ನಡೆದಿದ್ದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಅಮೆರಿಕಾದ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಆಘಾತ ಆಗುತ್ತೆ. 2023ಕ್ಕಿಂತ ಮೊದಲು ವರ್ಷಕ್ಕೆ ಸುಮಾರು 15ರಿಂದ 20 ಘಟನೆಗಳು ನಡೀತಿದ್ರೆ 2024ರಲ್ಲಿ ಈ ಸಂಖ್ಯೆ 80ಕ್ಕಿಂತ ಹೆಚ್ಚಾಗಿದೆ. ಕೇವಲ ಸಂಖ್ಯೆ ಹೆಚ್ಚಾಗಿದ್ದಲ್ಲ, ಒತ್ತಡ ಹಾಕೋ ರೀತಿಯೂ ಬದಲಾಗ್ತಾ ಇದೆ. ಈ ಪರಿಸ್ಥಿತಿಯನ್ನ ಸ್ಕಾಲರ್ಸ್ ಅಟ್ ರಿಸ್ಕ್ ಸಂಸ್ಥೆಯ ರಾಬರ್ಟ್ ಕ್ವಿನ್ ಅವರು ತುಂಬನೇ ತೀಕ್ಷ್ಣವಾಗಿ ಬಣ್ಣಿಸಿದ್ದಾರೆ. ಅವರು ಹೇಳೋ ಹಾಗೆ, ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಜಾಗತಿಕ ನಾಯಕನಾಗಿರೋ ಒಂದು ದೇಶ ತನಗೆ ಯಾವುದು ದೊಡ್ಡ ಶಕ್ತಿಯಾಗಿತ್ತೋ ಅದನ್ನೇ ಇಚ್ಛೆಯಿಂದ ನಾಶ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸರಿ, ಇದೆಲ್ಲ ಕ್ಯಾಂಪಸ್ ಒಳಗೆ ನಡೀತಾ ಇದೆ, ಅದಕ್ಕೂ ನಮಗೂ ಏನೋ ಸಂಬಂಧ ಅಂತ ಅನಿಸ್ಬಹುದು. ಆದ್ರೆ ನಿಜವಾಗ್ಲೂ ಇದು ತುಂಬಾ ಮುಖ್ಯ. ಯಾಕಂದ್ರೆ ಇದರ ಪರಿಣಾಮಗಳು ಕ್ಯಾಂಪಸ್ ಗೋಡೆಗಳನ್ನ ದಾಟಿ ಇಡೀ ಸಮಾಜದ ಮೇಲೆ ಬೀಳುತ್ತೆ. ಹೌದು, ಫ್ರೀ ಟು ಥಿಂಕ್ 2025 ವರದಿ ಇದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಉನ್ನತ ಶಿಕ್ಷಣದ ಮೇಲಿನ ದಾಳಿಗಳು ಒಂದು ಮುಕ್ತ ಸಮಾಜದ ಅಡಿಪಾಯವನ್ನೇ ಶಿಥಿಲಗೊಳಿಸ್ತವೆ. ಅಂದ್ರೆ ಯೂನಿವರ್ಸಿಟಿಗಳು ಆರೋಗ್ಯವಾಗಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಆರೋಗ್ಯವಾಗಿರೋಕೆ ಸಾಧ್ಯ. ಈ ದಬ್ಬಾಳಿಕೆಯಿಂದ 2 ದೊಡ್ಡ ಸಮಸ್ಯೆಗಳು ಉದ್ಭವಿಸ್ತವೆ. ಒಂದಕ್ಕೆ ಬ್ರೇನ್ ಡ್ರೇನ್ ಅಂತಾರೆ, ಅಂದ್ರೆ ಪ್ರತಿಭಾವಂತ ವಿದ್ವಾಂಸರು, ವಿದ್ಯಾರ್ಥಿಗಳು ಸುರಕ್ಷತೆ ಮತ್ತು ಸ್ವಾತಂತ್ರ್ಯ ಹುಡುಕೊಂಡು ದೇಶವನ್ನೇ ಬಿಟ್ಹೋಗೋದು. ಇನ್ನೊಂದಕ್ಕೆ ಬ್ರೇನ್ ಡ್ರ್ಯಾಗ್ ಅಂತಾರೆ, ಅಂದ್ರೆ ದೇಶದಲ್ಲೇ ಉಳಿದುಕೊಂಡವರು ಪ್ರತೀಕಾರದ ಭಯದಿಂದ ತಮ್ಮ ಸಂಶೋಧನೆ ಮತ್ತು ಮಾತುಗಳ ಮೇಲೆ ತಾವೇ ಸೆನ್ಸಾರ್ ಹಾಕ್ಕೊಳ್ಳೋದು. ಬ್ರೇನ್ ಡ್ರೇನ್ ಆದ್ರೆ ಜನ ದೇಶ ಬಿಟ್ಟೋಗೋದು ನಮಗೆ ಕಾಣುತ್ತೆ. ಆದ್ರೆ ಈ ಬ್ರೇನ್ ಡ್ರ್ಯಾಗ್ ಇದೆಯಲ್ಲ, ಇದು ಇನ್ನೂ ಅಪಾಯಕಾರಿ. ಯಾಕಂದ್ರೆ ಇದು ಒಳಗೊಳಗೆ ದೇಶವನ್ನ ಕೊಲ್ಲುವ ಒಂದು ಮೌನವಾದ ಬಿಕ್ಕಟ್ಟು. ಇದು ಹೊಸ ಆವಿಷ್ಕಾರಗಳನ್ನ ತಡೆಯುತ್ತೆ, ವಿಮರ್ಶಾತ್ಮಕ ಚಿಂತನೆಯನ್ನ ನಿರುತ್ಸಾಹಗೊಳಿಸುತ್ತೆ ಮತ್ತು ಸಮಾಜಕ್ಕೆ ಬೇಕಾದ ಹೊಸ ಜ್ಞಾನ ಮತ್ತು ಪರಿಹಾರಗಳು ಸಿಗದಂತೆ ಮಾಡುತ್ತೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಕೇಳಿದ ಮೇಲೆ ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ಅನಿಸ್ಬಹುದು. ಖಂಡಿತ ಇದೆ. ಈಗ ಈ ಚಿಂತನ ಸ್ವಾತಂತ್ರ್ಯವನ್ನ ರಕ್ಷಿಸೋಕೆ ಮತ್ತೆ ಇದನ್ನ ಬಲಪಡಿಸೋಕೆ ನಾವೇನ್ ಮಾಡ್ಬೋದು ಅಂತ ನೋಡೋಣ. ಇದಕ್ಕೆ ಒಂದು 3 ಹಂತದ ಕಾರ್ಯತಂತ್ರ ಇದೆ. ಇದು ತುಂಬಾನೇ ಮುಖ್ಯ. ಮೊದಲನೆಯದು ಜಾಗೃತಿ ಮೂಡಿಸೋದು.
ಎರಡನೇದು ಒಗ್ಗಟ್ಟನ್ನ ನಿರ್ಮಿಸೋದು ಮತ್ತು ಮೂರನೇದು ಈ ಸ್ವಾತಂತ್ರ್ಯವನ್ನ ಉಳಿಸೋಕೆ ಕಾನೂನಾತ್ಮಕ ರಕ್ಷಣೆಗಳನ್ನ ಜಾರಿಗೆ ತರೋದು. ಈ ಮೂರೂ ಒಟ್ಟಿಗೆ ನಡೆದಾಗ ಮಾತ್ರ ಬದಲಾವಣೆ ಸಾಧ್ಯ. ನಾಗರಿಕ ಸಮಾಜ ಅಂದ್ರೆ ನಿಮ್ಮಂಥ ಸಾಮಾನ್ಯ ಜನ ಏನ್ ಮಾಡ್ಬೋದು? ಮೊದಲನೇದಾಗಿ ಇಂಥ ದಾಳಿಗಳನ್ನ ಬಹಿರಂಗವಾಗಿ ಖಂಡಿಸ್ಬೇಕು. ಸಾಮಾಜಿಕ ಜಾಲತಾಣಗಳ ಮೂಲಕ ಜಾಗೃತಿ ಮೂಡಿಸ್ಬೇಕು. ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡೋಕೆ ಒತ್ತಡ ಹಾಕಬೇಕು. ಮತ್ತು ನೆನ್ಪಿಡಿ, ಪತ್ರಿಕಾ ಸ್ವಾತಂತ್ರ್ಯ ಎಷ್ಟು ಮುಖ್ಯವೋ ಶೈಕ್ಷಣಿಕ ಸ್ವಾತಂತ್ರ್ಯವೂ ಅಷ್ಟೇ ಮುಖ್ಯ ಅಂತ ಸಮಾಜಕ್ಕೆ ತಿಳಿಸ್ಬೇಕು. ವಿದ್ಯಾರ್ಥಿಗಳು ಈ ಹೋರಾಟದ ಮುಂಚೂಣಿಯಲ್ಲಿ ನಿಲ್ಲಬಲ್ಲರು. ಅವರ ಕೈಯಲ್ಲಿ ದೊಡ್ಡ ಶಕ್ತಿಯಿದೆ. ಬಂಧನದಲ್ಲಿರೋ ವಿದ್ವಾಂಸರ ಪರವಾಗಿ ಸೆಮಿನಾರ್ಗಳನ್ನ ಮಾಡ್ಬೋದು. ಬೆದರಿಕೆಗೆ ಒಳಗಾದ ಶಿಕ್ಷಣ ತಜ್ಞರನ್ನ ಕ್ಯಾಂಪಸ್ಗೆ ಕರೆಸಿ ಅವರಿಂದ ಮಾತುಗಳನ್ನ ಆಡಿಸ್ಬೋದು. ಮುಖ್ಯವಾಗಿ ತಮ್ಮ ಪ್ರತಿಭಟನೆಗಳು ಅಹಿಂಸಾತ್ಮಕವಾಗಿರೋ ಹಾಗೆ ನೋಡ್ಕೊಳ್ಬೇಕು. ಇನ್ನು ವಿಶ್ವವಿದ್ಯಾಲಯಗಳ ಮುಖ್ಯಸ್ಥರ ಪಾತ್ರ ಇದೆಯಲ್ಲ, ಅದು ಕೇವಲ ಆಡಳಿತ ನಡೆಸೋದಷ್ಟೇ ಅಲ್ಲ. ಅವರು ಜ್ಞಾನದ ಕಾವಲುಗಾರರು. ಅವರು ಯಾವುದೇ ಬಾಹ್ಯ ಒತ್ತಡಕ್ಕೆ ಮಣಿಯದೆ ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಧೈರ್ಯವಾಗಿ ಸಮರ್ಥಿಸಿಕೊಳ್ಬೇಕು. ಅಪಾಯದಲ್ಲಿರೋ ವಿದ್ವಾಂಸರಿಗೆ ತಮ್ಮ ಯೂನಿವರ್ಸಿಟಿಗಳಲ್ಲಿ ಆಶ್ರಯ ನೀಡಬೇಕು ಮತ್ತು ಬೇರೆ ಯೂನಿವರ್ಸಿಟಿಗಳ ಜೊತೆ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಕೊನೆಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರಗಳ ಜವಾಬ್ದಾರಿ ಏನು? ಅವರೇ ಶೈಕ್ಷಣಿಕ ಸ್ವಾತಂತ್ರ್ಯವನ್ನ ರಕ್ಷಿಸೋಕೆ ಕಾನೂನುಗಳನ್ನು ತರಬೇಕು. ಅಂತಾರಾಷ್ಟ್ರೀಯ ತತ್ವಗಳನ್ನ ಒಪ್ಕೊಂಡು ಜಾರಿಗೆ ತರಬೇಕು. ಅಪಾಯದಲ್ಲಿರುವ ವಿದ್ವಾಂಸರಿಗೆ ಬೆಂಬಲ ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮತ್ತು ಮುಖ್ಯವಾಗಿ ವಿಶ್ವವಿದ್ಯಾಲಯಗಳ ಸ್ವಾಯತ್ತತೆಯಲ್ಲಿ ಹಸ್ತಕ್ಷೇಪ ಮಾಡೋದನ್ನ ನಿಲ್ಲಿಸಬೇಕು. ಒಂದು ನೆನಪಿಡಿ, ವಿಮರ್ಶೆ ಅನ್ನೋದು ದೇಶದ್ರೋಹ ಅಲ್ಲ, ಯೋಚನೆಗಳು ಅಪರಾಧಗಳಲ್ಲ. ಹಾಗಾದ್ರೆ ಪ್ರತಿಯೊಬ್ರೂ ಯಾವುದೇ ಭಯವಿಲ್ಲದೆ ಯೋಚಿಸೋ, ಪ್ರಶ್ನಿಸೋ ಮತ್ತು ತಮ್ಮ ಜ್ಞಾನವನ್ನ ಹಂಚಿಕೊಳ್ಳೋ ವಾತಾವರಣವನ್ನ ನಾವು ಮತ್ತೆ ಕಟ್ಟೋದು ಹೇಗೆ? ಇದೊಂದು ನಾವೆಲ್ಲರೂ ನಮ್ಮನ್ನೇ